ಓ ಶಶಿ, ಏನಪ್ಪ ಬೇಗ ದೌಡ್ ಬಾ ಅಂತ ಅಷ್ಟು ಹೇಳಿ ನಿಮ್ಮ ಮತ್ತು ಲೇಟಾಗಿ ಬಂದೆಲ್ಲ. ನಾನೇನು ಮಾಡ್ಲಪ್ಪ, ಮನ್ಯಾಗ ಒಂಚೂರು ಲೇಟ್ ಆಗ್ಬಿಡ್ತೆ. ನಿಮ್ಮ ತಂಗಿನೇ ದೌಡ್ ತಯಾರಾಗಲಿಲ್ಲ, ನಾನೇನು ಮಾಡಲಿ. ಅಂದಂಗೆ ಮನಿ ಮಾತ್ರ ಭಾಳ ಚೆನ್ನಾಗಿ ಕಟ್ಟಿಯೋ ವಿನೋದ, ನಿಜ ಮನಿ ಮಸ್ತ್ ಕಟ್ಟಿ. ಹ್ಞೂ, ಏನು ಮಾಡೋದಪ್ಪ, ಒಂಚೂರು ಸಾಲನೂ ಮಾಡ್ಬೇಕಾತು. ಸ್ವಲ್ಪ ಸಾಲ ಆಗೈತಿ. ಹಳೆ ಮನಿ ಕೆಡವಿ ಹೊಸ ಮನಿ ಕಟ್ಟೋದಂದ್ರೆ ಏನು ಸುಮ್ಮನೆ ಆಕತ್ತ? ಬಾಗ್ಲಾಗೀಗ್ಲ ಎಲ್ಲ ಹಳೆದೇ ಕುಂದ್ರಸಿನ ಜಾಸ್ತಿ. ಚೌಕಟ್ಟೆಲ್ಲ ಸಾಗುವಾನಿದು ಟೀ ಕುಡ್ಡು. ಏನು ಮಾಡ್ತೀಯ ಹೇಳ, ಸಾಗುವಾನಿ ಕಟ್ಟಿಗೆ ಈಗ ಈಗಿನ ರೇಟಿಗೆ ತರಕಾಕತ್ತೆ. ಅದಕ್ಕೆ ಬಾಗ್ಲ ಎಲ್ಲ ಅದೇ ಕುಂದರ್ಸ್ಕೊಂಡಿನಿ ಹಳೆದೇ. ಮನಿ ಮಾತ್ರ ಹೊಸದು ಕಟ್ಸಿನಿ. ಹಿರಿಯರು ಮಾಡಿದ್ದು ಮುಂಬಾಗ್ಲಾದ್ರೂ ಇದೆಯಲ್ಲ. ಹಿರಿಯರು ಎಷ್ಟು ಆಸೆ ಇಟ್ಕೊಂಡು ಕಟ್ಸಿರ್ತಾರೆ ಮನಿನ. ಅವ್ರು ಭಾಳ ಬದುಕಿದ ಮನಿ, ನೀವು ಕೆಡವಿದ್ರಿ, ಹೊಸ ಮನಿ ಕಟ್ಟಿರಿ, ಅದ್ರ ಬಾಗ್ಲಾದ್ರೂ ಇಟ್ಟಿರಲ್ಲ, ಅಷ್ಟೇ ಸಾಕು. ಅವ್ರ ಮನ್ಸಿಗೆ ಎಷ್ಟು ಖುಷಿ ಆಕೈತೆ. ಹ್ಞೂ ತಂಗ್ಯವ್ವ, ಇದೇ ಮಾತೆ ನಮ್ಮವ್ವ ಹೇಳಿದ್ದ. ನಮ್ಮವ್ಗೂ ಈ ಮನಿ ಕೆಡವಿ ಕಟ್ಟೋದು ಇಷ್ಟ ಇದ್ದಿದ್ದಿಲ್ಲ. ಬೇಡಪ್ಪ ಬೇಡ ಅಂತ ಇದ್ರೆ ಭಾಳ ಒಂಥರ ಹಕ್ಕಿ ಇದು ಎಲ್ಲ ಭಾಳ ಇದಾಗ್ಬಿಟ್ಟಿತ್ತ. ಹಾಗಾಗಿ ಕೆಡವಿ ಕಟ್ಟಿದ್ದಷ್ಟೇ. ಮುಂಬಾಗ್ಲೆಲ್ಲ ಹಿತ್ಲು ಬಾಗ್ಲು ಅದೇ ಇಟ್ಟಿನಿ, ಅವನ್ನೇ ಇಟ್ಟಿನಿ. ಕಿಟಕಿನೂ ಅಷ್ಟೇ, ಸಾಗುವಾನಿ ಕಟ್ಟಿಗೆ ಏನು ಇಟ್ಟಿದ್ರಲ್ಲ ಅದೇ ಕಿಟಕಿನೇ. ಅಲ್ಲಿ ಮುಂಚೆ ಬಾಗಲ್ದಾಗ ಒಂದು ಐತಲ್ಲ, ಅದರದೇ ಅದು. ಆಲ್ಮೋಸ್ಟು ಕೆಲವೊಂದನ್ನು ಹಳೆ ಮನಿದನ್ನೇ ಯೂಸ್ ಮಾಡ್ಕೊಂಡೀನಿ. ಅಲ್ಲ, ಅವಾಗಿನ ಕಾಲದ ಕಟ್ಟಿಗೆ ಎಲ್ಲ ಅವೇನು ಈಗಿನ ಕಾಲಕ್ಕೆಲ್ಲ ತೊಗೊಳಕಾಕತ್ತ? ಒಳ್ಳೆ ಕೆಲಸ ಮಾಡಿಬಿಡು. ಆಫೀಸ್ನವ್ರು ಎಲ್ಲರೂ ಬಂದ್ರ? ಎಲ್ಲರೂ ಎಲ್ಲಿ? ಇವರು ರಾಮಮೂರ್ತಿ ಅವ್ರು ಬಂದಾರ, ಇವರು ರಮಣ್ಣವ್ರು ಬಂದಾರ, ಆಮೇಲೆ ಇವರು ಯಾರವ್ರನ್ನ ಗೌರಿ ಅಕ್ಕಾರ ಬಂದಾರ ಆಲ್ಮೋಸ್ಟ್. ಇಕ್ಕಿ ಬಂದಿಲ್ಲ, ಮೀನಾ ಬಂದಿಲ್ಲ, ನೀನು ಈಗ ಬಂದು. ಆಮೇಲೆ ಪಿವೋನ್ ಕೃಷ್ಣ ಅವ್ರು ಬಂದಿಲ್ಲ. ಇನ್ನೊಂದು ಸ್ವಲ್ಪ ಜನ ಬರ್ಬೇಕು. ನಿಮ್ಮಿಬ್ಬರು ಜೋಡಿ ಏನೇ ಹೇಳ, ಸೂಪರ್ ಆಗೈತೆ. ಓ ರೀ, ಇವರು ನಮ್ಮ ಮನೆಗೆ ಬಂದಿದ್ರಲ್ಲ ಅವರೇ ಅಲ್ಲ? ಹಾಂ ಹೌದು. ಓ ಮೀನಾ, ಈಗ ಬಂದು ಸ್ವಲ್ಪ ದೌಡ್ ಬಾ ಅಂತ ಹೇಳೇನಿ, ಲೇಟ್ ಮಾಡಿಬಿಟ್ಟಲ್ಲ. ನಡ್ದಾರೆ ಕೈ ಕೊಟ್ರೆ ಹಿಂಗಾಗದು, ಏನು ಮಾಡ್ತೀರಿ? ನಡುದಾರೆ ಕೈ ಕೊಟ್ಟಿದ್ದೆ ಯಾರು? ಯಾರಲ್ಲ, ಆಟೋ ಕೆಟ್ಬಿಡ್ತು. ನಾ ಬರಾತಿದ್ದೆ, ಮತ್ತೆ ಬೇರೆ ಆಟೋ ಹಿಡಿದು ಬರೋ ಮಟ ಅಂದ್ರೆ ಇಷ್ಟೊತ್ತಾಗ್ಬಿಡ್ತು. ಹೌದಾ, ಸರಿ ಹಂಗಾರೆ ಬರ್ರಿ ಒಳಗೆ ಬರ್ರಿ ಎಲ್ಲಾರು. ಪೂಜೆ ಮುಗೀತು, ಬೆಳಗ್ಗೆನೆ ಮಾಡೈತೆ ಪೂಜೆ. ಮತ್ತು ಮುಹೂರ್ತ ಮೀರ್ ಬಿಡ್ತತ್ತಲ್ಲ ಅದಕ್ಕೆ. ನಡಿ ಮನಿ ನೋಡಿ ನಡಿ ಬಂದೆ. ಕರ್ಕೊಂಡು ಬರಬೇಡ ಅಂತ ಅಷ್ಟು ಹೇಳೇನಿ, ಆದರೂ ಕರ್ಕೊಂಡು ಬಂದಿಯಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ. ನಾನೇನು ಕರ್ಕೊಂಬರ್ಬೇಕಂತ ಕರ್ಕೊಂಬರ್ಲಿಲ್ಲ. ನಮ್ಮವ್ವ ಕೈಯೇ ಬಿಡಲಿಲ್ಲ. ಕರ್ಕೊಂಡು ಹೋಗು ಅಂದರೆ ಹೋಗಷ್ಟೇ, ಕರ್ಕೊಂಡು ಹೋಗು ಅಂತ ಒಂದೇ ಸಮನೆ ಕಿರಿಕಿರಿ. ನಾನು ಏನು ಮಾಡಲಿ? ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಕಳಿಸೇ ಬಿಟ್ಲು. ತಲೆ ಕೆಟ್ಟು ನಾನೇ ಬರ್ತೀನಿ, ಹೋಗು ಕರ್ಕೊಂಡು, ನೀನು ಬೇಕಾದ್ರೆ ಒಬ್ಬನೇ ಹೋಗು ಅನ್ನಕತ್ಲ. ಇನ್ನು ಮತ್ತೇನು ಆಕಿನ ಕರ್ಕೊಂಡು ನಮ್ಮವ್ವ ಒಬ್ಬಕ್ಕೆ ಬರ್ತಾಳೆ, ಅದಕ್ಕೆ ಬೇಡ ಅಂತೇಳಿ ನಾನೇ ಕರ್ಕೊಂಬಂದೆ. ನೀನು ಬರ್ತಿ ಕರ್ಕೊಂಡು ಬರಕಂತೇಳಿ ಮನ್ಯಾಗ ಕಾಯಕತ್ತೇನೆ ನಾ ರೆಡಿಯಾಗಿ. ನೀನು ನೋಡಿದ್ರೆ ಹೆಂಡತಿ ಕರ್ಕೊಂಡು ಆರಾಮಾಗಿ ಬಂದ್ಬಿಟ್ಟಿಯಲ್ಲ ಇಲ್ಲಿಗೆ. ಅದೇ ಹೇಳಿದ್ನಲ್ಲ, ನಮ್ಮವ್ವನ ಒತ್ತಾಯಿ ಕರ್ಕೊಂಬಂದೆ. ಸುಳ್ಳು ಹೇಳಬೇಡ. ನೀನು ಮನ್ಯಾಗ ಫಂಕ್ಷನ್ ಐತಿ ಅಂತ ಹೇಳಲಿಲ್ಲ ಅಂದಿದ್ರೆ ಅವ್ರು ಯಾಕೆ ಒತ್ತಾಯ ಮಾಡ್ತಾರೆ? ನೀನೆಲ್ಲ ಹೇಳಿ ಅದಕ್ಕೆ. ನಾನು ಹೇಳಿಲ್ಲ, ವಿನೋದನೇ ಹೇಳಣ. ನಿನ್ನೆ ನನ್ನ ಆಫೀಸಿಗೆ ಊಟ ಡಬ್ಬಿ ತಂದು ಕೊಟ್ರು, ನೆನಪೈತಿನ? ಅವಾಗ ನಮ್ಮ ತಾಯಿನ ಅಂತ ಬಂದಿದ್ದ, ಅವ್ರಿದ್ರಿಗೆ ಅವನೇ ಕರ್ದಾನ, ಗೊತ್ತನ? ಅಲ್ಲ ಶಶಿ, ಇಲ್ಲೇ ನಿಂತಿಯಲ್ಲೋ ಮರೆಯ, ನಿನ್ನ ಏಂತಿ ಪಾಪ ಅಲ್ಲೇ ಒಬ್ಬಳೇ ನಿಂತಾಳ, ನಡಿ. ಮೀನಾ, ಅಲ್ಲ ಶಶಿ, ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ಮೀನನ್ನ ಇಷ್ಟಪಟ್ಟಿದ್ದು ನೋಡಿ ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅನಿಸಿತ್ತು, ಹಂಗಾರೆ ಏಂತಿ ಏನಾರು ನೋಡೋಕೆ ಚೆಂದ ಇರೋಕ್ಕಿಲ್ಲ, ಅಥವಾ ಅವ್ನ ಮನ್ಸಿಗೆ ಇಷ್ಟ ಆಗಿರೋಕ್ಕಿಲ್ಲ. ಹಳ್ಳಿ ಹುಡುಗಿ ಅಂದರೆ ಮತ್ತು ಹಳ್ಳಿ ಹುಡುಗಿ ಟೈಪ್ ಇರಬೇಕು, ಅದಕ್ಕೆ ಇವ್ನು ಮೀನಾ ನಿಂದು ಬಿದ್ದಾನ ಅಂತ ನಾನು ತಿಳ್ಕೊಂಡಿದ್ದೆ. ನಿಜ ಹೇಳ್ತೀನಿ, ಮೀನನ್ಕಿಂತ ನೀನು ಹೆಂಡ್ತಿನೇ ಚಂದದಾಳ. ಅಲ್ಲೋ, ಅಷ್ಟು ಚೆನ್ನಾಗಿರೋ ಹೆಂಡ್ತಿ ಇಟ್ಕೊಂಡು ಮೀನು ನಿನ್ನ ಬಿದ್ದಿಯಲ್ಲ, ನಿಂಗೆ ಏನು ಅನ್ಸಂಗಿಲ್ಲನ? ನಂಗೆ ಯಾಕೆ ಭಾಳ ಒಂಥರ ಬೇಜಾರತ್ತಪ್ಪ. ನಿಜ ಹೇಳ್ತೀನಿ ನೋಡು. ಈ ವಿಷಯ ಏನಾರ ನಿಮ್ಮ ತಾಯಿಗೆ ಗೊತ್ತಾದ್ರೆ ಭಾಳ ನೊಂದ್ಕೊಂತಾರ. ಎಲ್ಲರಿದ್ರಿಗೂ ತಲೆ ತಗ್ಸಂಗಕತ್ತವ್ರಿಗೆ. ಅದಕ್ಕೆ ಮಾತ್ರ ಅವಕಾಶ ಕೊಡಬೇಡ. ನನ್ನ ಮಾತು ಕೇಳು. ಏನು ಬೇಡ, ಇದೆಲ್ಲ ಬಿಟ್ಬಿಡು, ಇದನ್ನೆಲ್ಲ ಸವಾಸ. ಒಂಥರ ಚಕ್ರವ್ಯೂಹದಾಗ ಸಿಕ್ಕೊಂಡಂಗೆ ಆಗ್ಬಿಟ್ಟತ್ತು ನಂದು. ಏನು ಮಾಡಲಿ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ. ನಿಜ ಚಕ್ರವ್ಯೂಹನೇ ಅದಾಗೆ ಸಿಕ್ಕೊಂಡಂಗೆ ಆಗ್ಬಿಟ್ಟೈತೆ ಒಂಥರ. ಏನು ಮಾಡಲಿ ಹೇಳಿ ನಾನೇ? ಈಕಿನ್ನ ಇಷ್ಟಪಟ್ಟು ಈಕಿನ್ನೇ ಮದುವೆ ಮಾಡ್ಕೋಬೇಕು ನಮ್ಮ ಮನ್ಯಾಗ ಹೇಳಿ ಅಂತ ನಾ ಅಂದ್ಕೊಂಡಿದ್ದೆ. ಆದರೆ ಅದು ಉಲ್ಟಾ ಆಗಿ ನನಗೆ ಆಕಿ ಹೆಂಡತಿ ಬರುವಂಗೆ ಆಯ್ತು. ಕಡೆಗೆ ಈಕಿನ್ನೂ ಕೈ ಬಿಡಂಗಿರಲಿಲ್ಲ. ನಿನಗೆ ಗೊತ್ತಿಲ್ಲೋ, ನಾವಿಬ್ರು ಭಾಳ ಮುಂದುವರೆದ್ಬಿಟ್ಟಿದ್ವಿ. ಈಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಒಳಗೆ ಹಾಕಿಸ್ತೀನಿ, ಮಾನ ಮರ್ಯಾದೆ ತೆಗಿಸ್ತೀನಿ ಅಂತೆಲ್ಲ ಅಂದ್ಲು. ನಾನು ಏನು ಮಾಡಲಿ ಹೇಳು? ಆ ಕಾರಣಕ್ಕೆ ಒಂಥರ ನನಗೆ ಈಗಿನಿಂದ ತಪ್ಪಿಸ್ಕೋಬೇಕಂದ್ರೆ ಮದುವೆ ಮಾಡ್ಕೋಬೇಕು ಅಷ್ಟೇ, ಅದೇ ದಾರಿ ಇರೋದು. ಮದುವೆ ಮಾಡ್ಕೊಂಡ್ರೆ ಸರಿ ಹೋಗ್ತಿ, ಹೆಂಗಾರ ಮೇಂಟೈನ್ ಮಾಡಿದ್ರೆ ಆಯ್ತು ಅನ್ನೋ ಒಂದು ಕಾರಣಕ್ಕೆ ಮದುವೆ ಮಾಡ್ಕೊಂಡೆ. ಗೊತ್ತಾ? ಅರ್ಥ ಮಾಡ್ಕೊಳ್ಳೋ, ನನ್ನ ಸ್ಥಿತಿ ಅರ್ಥ ಮಾಡ್ಕೋ. ಆಯ್ತಪ್ಪ, ನಾನು ಇನ್ನೇನು ಹೇಳಲ್ಲ. ಸರಿ, ಹೆಂಗೆ ಗೊತ್ತಿಲ್ದೇನೆ ಈ ಚಕ್ರವ್ಯೂಹದಾಗ ಸಿಕ್ಕೊಂಡು ಆದಷ್ಟು ಇದರಿಂದ ಪಾರಾಗದು ನೋಡು. ಇನ್ನೂ ಜಾಸ್ತಿ ಒಳಗೆ ಹೋಗ್ಬೇಡ. ನಾನು ಹೇಳೋದಾದರೆ ವಾಸ್ತವ ಅರ್ಥ ಮಾಡಿಸಿ ಈಗಿನಿಂದ ದೂರ ಆಗು. ನೀನು ಹೆಂಡತಿ ಜೊತೆ ಚಂದ ಜೀವನ ಮಾಡು. ಆಗಲ್ಲ, ಎಲ್ಲಕ್ಕೈತಿ ನೀನಂತಿ ದೂರ ಆಗಂತ. ದೂರ ಆಗೋಕ್ಕೆ ಒಪ್ಕೊತಾಳನ? ಒಪ್ಕೊಳಂಗಿಲ್ಲ. ನಂಗೆ ಸಾಕಾಗ್ಬಿಟ್ಟಿತ್ತು ಮರ. ಏನು ಮಾಡ್ಬೇಕಂತ ನನಗೆ ಕರೆನ ತಿಳಿವಲ್ತು. ನನ್ನ ಜೀವನದ ತಪ್ಪು ಅಂತ ಮಾಡಿದ್ದಿದೆ ಒಂದೇ ನಾನು.
ಆದರೆ ಇದಕ್ಕೆ ಭಾಳ ದೊಡ್ಡ ಬೆಲೆ ತೆರಬೇಕು ನಾನು. ಅಯ್ಯೋ ದೇವ್ರೇ, ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತೆ ಗೊತ್ತಿಲ್ಲ. ನೋಡೋಣ ಎಷ್ಟು ದಿನ ಆಕೈತೋ ಅಷ್ಟು ದಿನ ಮುಂದೆ ಹೋಗ್ಸೋ ಪ್ರಯತ್ನ ಪಡ್ತೀನಿ. ಸರಿ, ನಡಿ ಒಳಗೆ, ಮನೆ ತೋರಿಸ್ ನಡಿ, ಊಟ ಮಾಡೋಣ ನಡಿಯಪ್ಪ. ಇಲ್ಲಿಗೆ ಬರ್ತೀವಿ, ಮಸ್ತ್ ಊಟ ಮಾಡ್ಬೋದು ಅಂತೇಳಿ ನಾನು ಮನ್ಯಾಗ ಹೊಡ್ತು ಊಟ ಮಾಡ್ಕೊಂಬಂದಿಲ್ಲ, ನಾಷ್ಟ ಮಾಡ್ಕೊಂಬಂದಿಲ್ಲ. ನಡಿ. ಅಯ್ಯ ನಿನ್ನ ನಡಿ. ಇದು ರುದ್ರ, ಕೋಳಿ ಫಾರಂ ಎಲ್ಲ ರೆಡಿ ಆಗಿತ್ತಂತಲ್ಲೇ? ಅದೆಲ್ಲ ರೆಡಿ ಆಗಿತ್ತಣ್ಣ. ಹೇಳ ಇಲ್ಲಲ್ಲ ಒಂದು ಮಾತು ನನಗೆ. ಅಲ್ಲ ಅಡ್ಡಾಡೋ ಹೊತ್ನ್ಯಾಗ ನೋಡ್ತಿರ್ತೀಯಪ್ಪ ಒಂದ್ ಮಾತು, ನೀನೇ ಒಂದ್ 2 ಹೆಜ್ಜೆ ಮುಂದೆ ಬಂದಿದ್ರ ಆಕಿತ್ತು. ಇರ್ಲಿ ಬಿಡು, ನಾನು ಕರೆ ಮಠ ಬರಬಾರ್ದು ಅಂತ ಐತೆ ನನ್ ಹಿಂಗ. ಇರ್ಲಿ, ನಡಿತೈತಿ. ಈಗ ಆಗೈತಿ, ರೆಡಿ ಆಗೈತಿ. ಕೋಳಿಗೂ ಎಲ್ಲ ಹೇಳೈತಿ, ನಮ್ಮ ಅವ್ರ ಮನೆಗೆ ಹೊಂಟೇನೀಗ. ಹೋಗಿ ಅವ್ರು ಹೆಂಗ್ ಹೇಳ್ತಾರ ಏನೋ ಮುಂದುವರಿಯೋಣ ಅಂತ. ಹೌದಾ, ಚಲೋ ಆತ್ ಬಿಡಂಗ. ನಾಳೆ ಏನಾರ ಕೆಲಸ ಐತೆ? ಕೆಲಸ ಐತೆ ಅಂದ್ರೆ ಏನರ್ತದ? ಕೆಲಸ ನಾಳೆ ಏನಿಲ್ಲ. ಹಂಗಾರೆ ನಾಳೆ ಒಂಚೂರು ಹುಬ್ಳಿಗೆ ಹೋಗಿ ಬರೋಣಪ್ಪ, ಪ್ಯಾಟಿಗೆ. ಯಾಕ ನಾಳೆ ಏನ್ ಕೆಲಸ ಐತೆ? ನಾ ಅಲ್ಲಿಗೆ ಅದು ನಾ ಯಾಕೆ ಬರ್ಬೇಕು ಜೊತೆಗೆ? ಹೋಗಿ ಬರ್ರಿ ನೀವು ಆರಾಮಾಗಿ. ಇಲ್ಲೋ, ನಾಳೆ ಒಂದು ಸೈಕಲ್ ಮೋಟರ್ ತಗೊಳ್ಳೋಣ ಅಂತ. ದಿನ ಬಸ್ಸಿಗೆ ಹೋಗಿ ಬರೋದು ಭಾಳ ತ್ರಾಸ ಆಗಕತ್ಬಿಟ್ಟೈತಿ. ಹಾಗಾಗಿ ನಾಳೆ ಒಂದು ಆತಂದ್ರೆ ಒಂದು ಗಾಡಿ ತಗೊಳ್ಳೋಣ, ಒಂದು ಬೈಕ್ ಅಂತ. ಹಾಗಾಗಿ ತೊಗೊಂಡು ಇಬ್ರು ಅಣ್ಣ ತಮ್ಮ ಹೋಗಿ ಪೂಜೆ ಮಾಡಿಸಿ ತೊಗೊಂಡು ಖುಷಿಯಿಂದ ಅದ್ರೊಳಗೆ ಹತ್ಕೊಂಡು ಊರಾಗ ಬಂದ್ವಿ ಅಂದ್ರೆ ಎಷ್ಟು ಹೆಮ್ಮೆ ನೋಡು, ಹೌದಿಲ್ಲ? 4 ಮಂದಿ ಎಷ್ಟು ಖುಷಿ ಪಡ್ತಾರೆ. ಅದ್ರ ಸಂಬಂಧ ಇಬ್ರು ಹೋಗಿ ಬರೋಣ ಅಂದೆ. ಅಲ್ಲಪ್ಪ, ಅಲ್ಲಣ್ಣ, ನೀ ತಗೊಂತಿ ಅಣ್ಣನ ಗಾಡ್ಯಾಗ ತಮ್ಮ ಮುತ್ಕೊಂಡು ಬಹು ಅಂತ ಹೋಗ ನೋಡಿ ತಂದ ನಂಗೆ ದಿಮಾಕ್ ಮಾಡ್ಕೊಂತ ಅಂತಾರ ನೋಡಿದ್ರ ಮಂದಿ. ಅಲ್ಲ, ನೀ ತಗೊಂಡ್ರೆ ನಂಗೆ ಏನಣ್ಣ, ಹೌದಿಲ್ಲ? ನೀ ತಗೋಪ್ಪ, ನಾವಲ್ಲೇ ನಾ ಬರೋದಿಲ್ಲ. ಅದಕ್ಕೆ ಮುಂದೆ ಬೇಕಾದ್ರೆ ಕರ್ಕೊಂಡು ಹೋಗು. ಹೆಂಡತಿ ಮಕ್ಳು ಕರ್ಕೊಂಡು ಕುಂದಿರ್ಸ್ಕೊಂಬಂದ್ರು ಊರಾಗ ಹೆಮ್ಮೆನೆ ಪಡ್ತಾರ. ನಾ ಬರಲ್ಲಪ್ಪ. ಅಲ್ಲೋ, ನಾವು ಅಣ್ಣ ತಮ್ಮ ಹೋಗಿ ಬರೋಣ ಬಾ. ಯಾಕೆ ಒಲ್ಲೆ ಅಂತ ಯಾಕಂತಿ? ಒಲ್ಲೆಣ್ಣ, ನಾವಲ್ಲೇ, ನೀವು ಹೋಗಿ ಬರ್ರಿ. ಅಣ್ಣ ತಮ್ಮ ಏನ್ ನಡಿತೈತಿ? ಎಲ್ಲಿ ಅಣ್ಣ ತಮ್ಮ ಹೋಗಿ ಬರ್ರಿ ಅಣ್ಣ, ನೀವು ಏನ ನಾವಲ್ಲಪ್ಪ. ಯಾಕಂದ್ರೆ ನೀ ತಗೊಂಡ್ರೆ ನನಗೆ ಏನ್ ಲಾಭ, ಹೌದಿಲ್ಲ? ನಾವು ದುಡ್ಡು ನಾ ತಗೊಳ್ಳೋತ್ನಾಗ ನನಗೆ ಖುಷಿ ಇರ್ತೈತಿ. ಅದಕ್ಕೆ ನಾನು ಬರಲ್ಲಣ್ಣ. ನೀನು ಹೋಗಿ ನಿನ್ ಗಾಡಿ ನೀ ತಗೊಂಡ್ ಬಾ, ನಾವಲ್ಲೇ. ನಂಗಾಗಲ್ಲಣ್ಣ, ನಾ ಬರಲ್ಲ. ರುದ್ರ, ಅಣ್ಣ ಏನ್ರ ಬೇಕಾಗಿತ್ತನ? ಬೇಡಪ್ಪ, ನಂಗೇನು ಬೇಡ. ಆ ಮುಸ್ತಫನ್ ಸವಾಸ ಮಾಡಬೇಡ, ಚಲೋ ಅಲ್ಲ ಮನುಷ್ಯ. ಇವತ್ತು ನಿನ್ನ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದು ನೋಡಿದೆ, ಅದಕ್ಕೆ ಹೇಳಕತ್ತೀನಿ. ಅವ್ನು ಸರಿ ಇಲ್ಲ, ನಾ ಹೇಳ್ತಾ ಇದ್ದೀನಿ ನೋಡು. ಆದಷ್ಟು ಅವನಿಂದ ಒಂಚೂರು ದೂರ ಇರೋದು ಒಳ್ಳೇದು ನಿನಗೆ. ಓ ಅಣ್ಣ, ಏನಾಗಲ್ ಬಿಡಣ್ಣ. ಪಾಪ ಮನುಷ್ಯ ಏನ್ ಮಾಡ್ಯಾನ, ಚಲೋ ಅದನಪ್ಪ. ನನ್ಗೆ ನಾವು ಸರಿ ಇಲ್ಲ ಅಂತ ಅನ್ಸಲ್ಲ. ಅಲ್ಲ, ನಿನ್ ಜೊತೆಗೆ ಏನಾರ ಕೊರ್ರಾಗಿರ್ಬೇಕು. ನನ್ನ ಜೊತೆಗೆ ಏನು ಒಂದು ಜಗಳ ಏನಿಲ್ಲ. ಸರಿ ಅಣ್ಣ, ಆಯ್ತು. ನಾನು ನೋಡ್ತೀನಿ. ಬಂದ್ಬಿಟ್ಟೆ ಗಾಡಿ ತಗೊಳ್ಳೋ ದೊಡ್ಡಿಸ್ತಾನ ಮಾಡಕ್ಕೆ. ವಿನಾಶಕಾಲೇ ವಿಪರೀತ ಬಿದ್ದಿ, ಏನು ಹೇಳಿದ್ರು ತಲೆಯಾಗ ಹೋಗಿಸ್ಕೊಳಲ್ಲ. ಏನ್ರಿ ಇದಕ್ಕಲ್ಲ ನಾ ನಿಮಗೆ ಬೈಯೋದು? ಯಾಕ್ರಿ ನೀವು ಅವ್ರನ್ನ ಕರೆದ್ರಿ? ಅಣ್ಣ ತಮ್ಮ ಅನ್ನೋ ಪ್ರೀತಿ ನಿಮಗೈತಿ, ಅವ್ರಿಗೈತನ? ನೀ ತಗೊಂಡ್ರೆ ನನಗೆ ನನ್ನ ಅರ್ಥಕ್ಕೆ ಮಾತಾಡೇ ಹೋದ್ರೆ ಅರ್ಥೇನ ಅದನ್ನೇ ಅಂದು ಹೋದ್ರು. ಗಾಡಿ ತೊಗೊಂಬರ್ರಿ, ಇಬ್ರು ಮಠಕ್ಕೆ ಹೋಗೋಣ. ನಾನು ಬರ್ತೇನೆ. ಇಬ್ರು ಗಾಡಿ ತೊಗೊಂಡು ಮಠಕ್ಕೆ ಹೋಗಿ ಪೂಜೆ ಮಾಡಿಸಿ ನನ್ನ ಮಗ ಅದ್ರ ಮ್ಯಾಗ ಕುಂದಿರ್ಸಿ ಏನು ಚಾವಿ ತೊಗೊಂಡು ಫೋಟೋ ಅಲ್ಲೇ ನಮ್ಮ ಇವು ಫೋಟೋದವ್ನು ಕರ್ಕೊಂಡು ಹೋಗೋಣ. ಒಂದು ಫೋಟೋನ ಹೊಡ್ಸೋಣ, ಅಲ್ಲಿ ಫೋಟೋ ಹೊಡಿಸಿ ಏನು ಅಲ್ಲೇ ಪೇಟೆಗೆ ಏನು ಬೇಕಾದಷ್ಟು ಮಂದಿ ಸಿಗ್ತಾರಲ್ಲ, ಸ್ಟುಡಿಯೋಕ್ಕೆ ಹೋಗಿನೂ ಫೋಟೋ ಹೊಡಿಸ್ಬೋದು. ಹೊಡಿಸಿ ಮನ್ಯಾಗ ಹಾಕ್ಸೋಣ ಅಂತ. ಸುಮ್ಮನಿರ್ರಿ ನೀವು. ಸರಿ. ನಿಮ್ಮ ಏಳಿಗೆ ಕಂಡು 3 ಹೊತ್ತು ಖುಷಿ ಪಡಾಕಿ, ಮನಸ್ಫೂರ್ತಿ ಹಾರೈಸಕ್ಕೆ, ಮನಸ್ಫೂರ್ತಿಯಾಗಿ ಖುಷಿ ಪಡಾಕಿ ನಾನೇ ರೀ. ನನ್ನ ಬಿಟ್ಟು ನೀವು ಬೇರೆದವ್ರನ್ನ ಕೇಳ್ತೀರಿ ಅಂದರೆ ನಿಜ. ನಾನು ಅದನ್ನು ಒಂದು ಕ್ಷಣ ನಿಜ, ನೀ ಹೇಳಿದ ನಿಜ, ನಾನು ಮರ್ತ ಬಿಟ್ಟಿದ್ದೆ. ನಾ ಇನ್ನು ಕೇಳಕ್ಕೆ ಹೋಗೋದಿಲ್ಲ ತಗೋ. ನಡಿ. ನಾನು ಶಾರ್ಟೆಡ್ ಅಕೌಂಟ್ ಮಾಡೋಣ ಅಂತವ. ಅದು ಮಾಡಿದರೆ ನಂಗೆ ಒಳ್ಳೆ ಬೆನಿಫಿಟ್ ಐತಿ. ಬ್ಯಾನೆ ಏನು ಬ್ಯಾನ್ ಆಗೈತಿ? ಏನು ತ್ರಾಸ ಆಗತ್ತೈತಿ? ಅದು ಮಾಡಿದ್ರೆ ಏನೋ ಬ್ಯಾನ್ ಆಕೈತಂದಲ್ಲ, ಏನಾಗತ್ತೈತಿ? ಯಾನ್ ಎಲ್ಲವಾ ಬೆನಿಫಿಟ್. ಓ ಅವ ಬೇಜಾರು ಮಾಡ್ಕೊಡ. ನಾನು ಇಂಗ್ಲೀಷ್ನಾಗ ಹೇಳಿದ್ರೆ ಪಾಪ ನಿಂಗೆ ಹೆಂಗೆ ಅರ್ಥ ಆಗ್ಬೇಕು ಅಂದರೆ ಪ್ರಯೋಜನ ಐತಿ ಅಂದೆ. ಶಾರ್ಟೆಡ್ ಅಕೌಂಟ್ ಮಾಡಿದ್ರೆ ನಂಗೀಗ ನಾ ಕಲ್ತಿರೋದಕ್ಕೂ ಅದಕ್ಕೂ ಒಳ್ಳೆ ಅದೇ ಮಾಡೋಣ ಅಂತ. ಹೌದಾ? ಹಂಗಂದ್ರೆ ಏನದ ಶಾರ್ಟ್ ಪಾಟ್ ಅಕೌಂಟ್ ಅಂದ್ರೆ ಏನದ? ಅದು ಇದು ಅಪ್ಪ, ಈ ಟ್ಯಾಕ್ಸ್ ಇದು ಇರ್ತೈತಲ್ಲಪ್ಪ. ಈಗ ನೀವು ಒಂದು ದೊಡ್ಡ ವ್ಯವಹಾರ ಮಾಡ್ತಿರ್ತೀರಿ, ಆ ವ್ಯವಹಾರಕ್ಕೆ ನಿಮ್ಗೊಂದು ಇಷ್ಟು ಲಾಭ ಅಂತ ಬರ್ತಿರ್ತೈತಿ. ಅಲ್ಲ, ನಿಮಗೆ ಟ್ಯಾಕ್ಸ್ ಕಟ್ಟಿ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಲಾಭ ಬರಂಗಿಲ್ಲ. ಈಗ ದೊಡ್ಡ ವ್ಯವಹಾರ ಮಾಡೋರು, ದೊಡ್ಡ ಆಫೀಸರ್ಸ್ಗಳು ಅವರೆಲ್ಲ, ಅವರಿಗೆ ಲಕ್ಷಗಟ್ಟಲೆ ಪಗಾರ ಇರ್ತೈತಿ. ಅದಕ್ಕೆ ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗಿರ್ತೈತಿ. ಆ ಟ್ಯಾಕ್ಸ್ ಕಟ್ಟೋದೈತಲ್ಲಪ್ಪ, ಅದನ್ನು ಆ ಟ್ಯಾಕ್ಸ್ ಏನು ಕಟ್ತಾರಲ್ಲ, ಅದನ್ನು ನೋಡ್ಕೊಳಕ್ಕೆ ಒಬ್ರು ಸಿ ಅಂತ ಇರ್ತಾರೆ ಅವ್ರ ವತಿಯಿಂದ. ಅದು ಅವರು ಇವರು ಎಷ್ಟು ಟ್ಯಾಕ್ಸ್ ಕಟ್ತಾರ, ಇವ್ರು ಎಷ್ಟು ಖರ್ಚಾಯಿತು, ಏನು ಎತ್ತ ಪ್ರತಿಯೊಂದು ಅವ್ರದ್ದು ಡಾಕ್ಯುಮೆಂಟ್ಸ್ ಇವರು ನೋಡ್ಕೊತಿರ್ತಾರೆ. ಅದು ಅಪ್ಪ ನಾ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಹೆಂಗೆ ಹೇಳಿ. ಇದು ಹೊರಗಡೆ ದೊಡ್ಡ ಕಂಪ್ನಿಗಳದ್ದು ಕೂಡ ನಾವು ನೋಡ್ಕೋಬೋದು, ಗೊತ್ತನ? ಚಲೋತ್ತಂಗೆ ಕಲ್ತಿದ್ರೊಳಗೆ ಏನಾರ ನಾನು ಇನ್ನೊಂದು ಸ್ವಲ್ಪ ಅಚೀವ್ ಮಾಡಿದ್ರೆ ಈ ದೊಡ್ಡ ಕಂಪ್ನಿಗಳದ್ದು ಸತಿಗೆ ನಾನು ನೋಡ್ಕೋಬೋದು. ಹಂಗಾರೆ ನನಗೇನು ಸ್ವಲ್ಪ ಪಗಾರ ಬರ್ತೈತೆ ಅಂತ ಮಾಡಿಯಪ್ಪ, ದೊಡ್ಡ ಪಗಾರ ಬರ್ತೈತಿ. ಹೊರ ದೇಶಕ್ಕೆ ಹೋಗುವಂಥ ಚಾನ್ಸಸ್ಸು ಇರ್ತೈತಿ. ನಾನು ಕಲಿಯೋದ್ರ ಮೇಲೆ ಈ ದೇಶದಾಗೂ ಮಾಡ್ಬೋದು, ಬೇಕಾದಂಗೆ ಎಲ್ಲ ಮಾಡ್ಬೋದು. ಇಲ್ಲೇನು ಕಡಿಮೆ ಏನಿಲ್ಲ, ಇಲ್ಲೆಲ್ಲ ಐತಿ. ಆದರೆ ಹೆಚ್ಚಿನ ಕಲ್ತು ನಾವು ಮಾಡ್ತೇವಪ್ಪ. ಹೊರಗೂ ದೊಡ್ಡ ಕಂಪ್ನಿಗಳಿಗೂ ನಮ್ಮನ್ನು ತೊಗೊತಾರ, ನಾವು ಮಾಡ್ಬೋದು ಅನ್ನಂಗಿದ್ರೆ ಅಲ್ಲಿನೂ ತೊಗೊತಾರೆ, ಅಲ್ಲಿ ಹೋಗಿ ಮಾಡ್ಬೋದು. ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಹಾಕಿ ಆದಂಗೆ ಆಕತಿ. ಅಲ್ಲಿ ಮಾಡಿ ಇಲ್ಲಿಗೆ ಬಂದರೆ ಇನ್ನೂ ಜಾಸ್ತಿ ಪಗಾರ ಕೊಡ್ತಾರೆ. ಏನಂತೀರಪ್ಪ? ನೋಡಪ್ಪ, ನಮ್ಗಂತರೂ ಗೊತ್ತಾಗಲ್ಲ ಅದು ಏನೇನು ಕಲಿಬೇಕಂತದೆಯೋ. ನೀನು ಕಲಿತೀನಿ ಅನ್ನೋದು ನಂಬಿಕೆ ಐತೆ ಇಲ್ಲ? ಆಯ್ತಪ್ಪ, ನಾನು ಕಲಿತೀನಿ, ನಾನು ಮಾಡ್ತೀನಿ.
ಆಯ್ತು ಅದನ್ನೇ ಕಲಿ. ನಿನಗೆ ಒಟ್ಟು ನೋಡು, ನಾನು ಇದನ್ನು ಕಲಿತೀನಿ ಅನ್ನೋದು ನಿನಗಿತ್ತು, ಕಲಿಯಾಕೆ ಆಗ್ತೈತಿ ಅನ್ನೋದಿದ್ರೆ ಸೇರ್ಕೊ ಮಾಡು, ನಾ ಬೇಡ ಅಂತ ಹೇಳಂಗಿಲ್ಲ. ಫೀಸ್ ಎಷ್ಟಂತ? ಫೀಜವ ಈಗ ನಾನು ಮೆರಿಟ್ ಮ್ಯಾಗ ಪಾಸ್ ಆಗೈತಂದ್ರು ಒಂದು ತಿಂಗಳಿಗೆ ವರ್ಷಕ್ಕೆ ತಿಂಗಳಂತೆ ನಾನು ನೋಡ ಒಂದು 20-25 ಸಾವಿರ ರೂಪಾಯಿ ಬೇಕವ ಎಲ್ಲದಕ್ಕೂ ಸೇರಿ. ಒಂದು 25,000 ಬೇಕು. ಅಕಸ್ಮಾತ್ ಏನಾರ ನಾನು ಚಲೋ ಮೆರಿಟ್ನಾಗ ಮಾರ್ಕಸ್ ತೆಗೆದು ಪಾಸ್ ಆಗಿಲ್ಲ ಅಂದಿದ್ರೆ 1.5 ಲಕ್ಷ ರೂಪಾಯಿ ಅಂತ ಗೊತ್ತನು ವರ್ಷಕ್ಕೆ. ನಾನು ಚಲೋ ಇದು ತೆಗೆದು ಪಾಸ್ ಆಗೇನಿ ಅಂತೇಳಿ 25 ಸಾವಿರ ಬೇಕು ತಿಂಗಳ ವರ್ಷ. 25,000 ವರ್ಷಕ್ಕೆ? ಆಗ್ಲಪ್ಪ ಸರಿ, ಆಗಲ್ ತಕ್ಕ 25,000 ಹೆಂಗೆ ಹೊಟ್ಟೆ ಬಟ್ಟೆ ಕಟ್ಟಿ ಓದ್ಸೋದಪ್ಪ, ಮತ್ತೇನು ಮಾಡೋದ? ಆಗಲಿ ಓದ್. ಅದೇ ಯಾವಾಗ ನೋಡೋದು ಫೀಸ್ ಕಟ್ಟೋದು? ಏನ್ರಿ 25,000 ಅಂತೆ? ಆಗಲಿ ಹೆಂಗೆ ಒಟ್ಟು ಓದ್ಸೋದು. ನೀನು ಅದು ಎಂದು ನೋಡು ಫೀಸ್ ಕಟ್ಟೋದು ಹೇಳೋ ನನಗೆ, ನಾನು ರೊಕ್ಕದ ವ್ಯವಸ್ಥೆ ಮಾಡ್ತೀನಿ. ಅಲ್ಲಪ್ಪ ನಾನು ಓದ್ತೀನಿ ಬಿಡು, ನೀವು ರೊಕ್ಕ ಹಾಕಿದ್ದಕ್ಕೆ ನಾನೇನು ಇದು ಮಾಡಲ್ಲ. ಆದರೂ ನಿಮಗೆ ತ್ರಾಸ ಆಕತ್ತೆ ಏನಪ್ಪ. ನಾನು ಎಲ್ಲರೂ ಒಂದು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ಲೇನಪ್ಪ. ಕೆಲಸ ಮಾಡ್ಕೊತ ಓದ್ತಿ, ಹಂಗೆ ಲಕ್ಷ್ಯ ಆಗ್ಬೇಕಲ್ಲ ನಿನಗೆ. ಟೈಮರ ಸಿಗ್ಬೇಕಲ್ಲ. ಏನು ಬೇಡ, ಸ್ವಲ್ಪ ಕಷ್ಟಪಟ್ಟು ಓದ್ಸೋದಪ್ಪ. ಆಮ್ಯಾಗ ದೇವ್ರ ಸುಖ ಕೊಟ್ಟೆ ಕೊಡ್ತಾನೆ ಆದ್ರೆ ನಾವಿಷ್ಟು ಕಷ್ಟಪಟ್ಟು ಓದಿಸಿದ್ದನ್ನು ಮರಿಬೇಡ ನೀನು ಅಷ್ಟೇ. ಅಪ್ಪ ಏನಪ್ಪ, ಯಾವತ್ತೂ ನಾ ಮರೆಯಲ್ಲಪ್ಪ. ಆಗಲಿ ಹೋಗು. ಮಕ್ಕಳನ್ನ ಓದಿಸೋದ್ರು ಎಷ್ಟು ಕಷ್ಟ. ಮತ್ತು ಅವ್ರ ಆಸೆ ಈಡೇರ್ಬೇಕಲ್ಲ. ನಾವಂತೂ ಓದಲಿಲ್ಲ, ಏನು ಹಳ್ಳಿ ಮುಖ ಹುಳ್ಳಿ ಸಾರು ಹೊಲ ಮನಿ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳಾರ ಓದಲಿ. ಅಂತಕ ನೀವು ನಿಮ್ಮ ಹೆಣ್ಮಗಳನ್ನ ಓದ್ಸಾತಿದ್ ನೋಡಿನೂ ಭಾರಿ ಖುಷಿ ಆತವ. ನನ್ನ ಮಗಳು ಓದ್ತೇನಂತ ನಮ್ಮ ಹತ್ರ ಓದ್ಸಕ್ಕೆ ಎಲ್ಲಿ ತಾಕತ್ತೈತೆ, ಹಾಗಾಗಿ ನಾವು ಓದ್ಸಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹೋಗ್ಲಿ ಬಿಡ, ಬಂಗಾರದಂಗೆ ಗಂಡು ಸಿಕ್ಕಾನ. ಅತ್ತಿ ಮನೆ ಕಾಟಿಲ್ಲ, ಅದ್ನಿ ಮನೆಗೆ ಹೋಗ್ಯಾಳ, ಆರಾಮದಾಳಿಲ್ಲಲ್ಲೇ. ಅಯ್ಯೋ ಆರಾಮದಾಳ ನೋಡವ, ಯಾವುದು ಚಿಂತಿಲ್ಲ. ಆತಲ್ಲ ಇನ್ನೇನು ಬೇಕಾ ಪರಕ. ಸರಿ, ನೀವು ಹೆಣ್ಮಕ್ಳು ಮಾತಾಡ್ಕೊರಿ, ನಾ ಒಂದು ಇಟ್ಟು ಕೆಲಸ ಹೋಗಿ ಬರ್ತೇನೆ. ಆ ಹೊಲಕ್ಕೆ ಅದು ಮೆಣಸಿನ ಗಿಡಕ್ಕೆಲ್ಲ ಔಷಧಿ ಹೊಡ್ಯಾಕ ನಿಂಗಪ್ಪನ ಭೇಟಿಯಾಗಿ ಬರ್ತೇನೆ ಅಂದಿಟ್ಟು.